ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕರ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಕರ್ಣಂಗೆ ಅವರಪ್ಪ ಸಾಕು ಅಪ್ಪ ಆಗಿರೋದ್ರಿಂದ ಗುಂಡೊಡೆದು ಸಾಯಿಸಬೇಕು ಅಂತ ಅಂದ್ಕೊಂಡು ಅವನು ಸೇಡ್ ತೀರಿಸ್ಕೋಬೇಕು ಅಂತಿರ್ತಾನೆ. ಆದರೆ ಅವರಪ್ಪ ಹೊಡೆದೇ ಇರಲ್ಲ. ಅಲ್ಲಿ ಅವ್ರ ಅತ್ತೇನೇ ಆ ಕೆಲಸ ಮಾಡಿರ್ತಾಳೆ, ಆದರೆ ಇದು ಗೊತ್ತಿರಲ್ಲ. ಅವರಪ್ಪನೇ ಮಾಡಿದ್ದಾನೆ. ಏಕೆಂದರೆ ಅವರಪ್ಪ ಯಾವಾಗಲೂ ಅವ್ನು ಕಂಡ್ರೆ ಸಿಡಿ 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 ಅಂತಿರ್ತಾನಲ್ವಾ, ಅವನೇ ಮಾಡವನೇ ಅಂತ ಮನೆಯವರೆಲ್ಲ ತಿಳ್ಕೊಬೇಕು ಅಂತೇಳಿ ಅವ್ರ ಅತ್ತೆ ಮಾಡಿರೋ ಪ್ಲ್ಯಾನ್ ಅದು. ಅವ್ರ ಅತ್ತೆ ಅಷ್ಟು ಕ್ರಿಮಿನಲ್ ಇದ್ದಾಳೆ. ಅದನ್ನು ಅವಳು ಬಾಸ್ ಇದ್ದಾಳಲ್ಲ, ಅವಳಿಗೆ ಹೋಗಿ ಆ ರೀತಿ ಹೇಳ್ತಾ ಇರ್ತಾಳೆ. ಆಗ ಇವರೆಲ್ಲ ಹಾಸ್ಪಿಟ್ಲ್ ಕರ್ಕೊಬಂದು ಹಾಕ್ಕೊಂಡು ಅವನನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಲ್ಲ ಸಾಕು ಮಗ ಅಂತ ಈ ಥರ ಮಾಡ್ತಾರ ಅತ್ತೆ, ನಿಮ್ಮ ಮಗ ಹಿಂಗೆ ಮಾಡಿದ್ರಲ್ಲ ಅಂತೇಳಿ ಸೊಸೆ ಕೇಳ್ತಾ ಇರ್ತಾಳೆ. ಆವಾಗ ಅತ್ತೆಗೆ ಭಾಳ ಕೋಪ ಬರುತ್ತೆ. ಇಂಥ ಮಗನಿಗೆ ಜನ್ಮ ಕೊಟ್ಟನಲ್ಲ ನಾನು ಎಂಥ ಪಾಪಿ, ನನಗೆ ಯಾಕೆ ಬೇಕಾಗಿತ್ತು ಇಂಥ ಮಗ ಅಂತ ಹೇಳ್ಬಿಟ್ಟು ಅವಳು ತುಂಬ ನೊಂದ್ಕೋತಾಳೆ. ಆವಾಗ ಕರ್ಣಗೆ ಹಾಸ್ಪಿಟ್ಲಲ್ಲಿದ್ದಾನೆ. ನಿಧಿ ಪಾಪ ಗೊಳೋ ಅಂತ ಅಳ್ತಾ ಇದ್ದಾಳೆ. ನಿಧಿ ಅವನ ಹೆಂಡತಿ ಆಗಿರೋದ್ರಿಂದ ಗೊಳೋ ಅಂತ ಅಳ್ತಿದ್ದಾಳೆ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪಾಪ ಸೀರಿಯಸ್ ಕಂಡೀಷನ್ನು. ಅವರಮ್ಮ ಒಂದೇ ಹಳು. ಪಾಪ ಎಷ್ಟು ಮುದ್ದಾಗಿ ಸಾಕಿದ್ಲು. ಮಗ ಬಂದ ಮೇಲೇ ಅವರಿಗೆ ಶ್ರೀಮಂತಿಕೆ ಎಲ್ಲ ಒಟ್ಟೊಟ್ಟಿಗೆ ಬಂದಿತ್ತು. ತುಂಬ ಶ್ರೀಮಂತರಾಗಿದ್ದಾರೆ. ಇದೆಲ್ಲ ಇದ್ದೂ ಕೂಡ ಮಗನಿಗಿಂತ ಗತಿ ತಂದ್ರಲ್ಲ ಅಂತೇಳ್ಬಿಟ್ಟು ಭಾಳ ನೊಂದ್ಕೋತಾಳೆ. ಹಾಸ್ಪಿಟ್ಲಲ್ಲಿ ಅತ್ತೆ ಹತ್ರ ಇದನ್ನೆಲ್ಲ ಹೇಳ್ತಾಳೆ. ಸಾಕು ಮಗ ಅಂತ ಹಿಂಗೆಲ್ಲ ಮಾಡ್ತಾರ ಅತ್ತೆ, ಸ್ವಂತ ಮಗನ ಥರ ನೋಡ್ಕೋಬೇಕು ಬಲ್ ಮಕ್ಕಳನ್ನ, ಇವ್ರು ಈ ರೀತಿ ಮಾಡ್ತಾರಲ್ಲ ಅತ್ತೆ, ಇದು ಸರಿನಾ ಅಂತೇಳಿ. ಅವನು ಮಾಡಿದ್ದು ತಪ್ಪೇನೆ. ಆಮೇಲೆ ಪೊಲೀಸು ಕೂಡ ಬಂದಿರ್ತಾರೆ. ಪೊಲೀಸಿಗೂ ಅವರಮ್ಮ ಅದನ್ನೇ ಹೇಳ್ತಾಳೆ, ಇಂಥ ಕೆಲಸ ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ, ಈ ಕೆಲಸ ಮಾಡಿರೋದ್ರಿಂದ ಅವನದು ಫುಲ್ ತಪ್ಪಿದೆ, ನೀವು ಕ್ಷಮಿಸೋಕ್ಕೆ ಹೋಗಬೇಡಿ, ಅವನು ಸಿಕ್ಕಿದ ಕಡೆ ಎಳ್ಕೊಂಡು ಹೋಗಿ ಅಂತ ಹೇಳಿರ್ತಾಳೆ. ಆಮೇಲೆ ಕರ್ಣಂಗೆ ಏಟು ಬಿದ್ದಿದೆ ಅಂತ ಗೊತ್ತಾದ ತಕ್ಷಣ ಅವ್ರ ಅಮ್ಮ ಅಂತೂ ಗೊಳು ಅಂತ ಅಳ್ತಾಳೆ. ಅವಳೇನೂ ಮಾಡೋ ಪರಿಸ್ಥಿತಿಲಿರಲ್ಲ ಪಾಪ. ಆಮೇಲೆ ಪಾಪ ಅವರಪ್ಪ ಅದು ಮಾಡೇ ಇರಲ್ಲ. ಅವನು ಒಳ್ಳೆಯವನು. ಅವನು ಮನೇಲಿ ಕೂಗಾಡ್ತಿದ್ದ, ಅಷ್ಟು ಬಿಟ್ಟರೆ ಅವನು ತುಂಬ ಒಳ್ಳೆಯವನಿದ್ದಾನೆ. ರಕ್ತ ಬೇಕು ಅಂತ ಇಮ್ಮಿಡಿಯೇಟಾಗಿ ಡಾಕ್ಟ್ರ್ ಹೇಳ್ತಾರೆ, ಕರ್ಣ ಅವರಿಗೆ ಇಮ್ಮಿಡಿಯೇಟಾಗಿ ರಕ್ತ ಬೇಕು ಅಂತೇಳಿ. ಆ ಪಾಸಿಟಿವ್ ರಕ್ತನ ಅವನು ತೊಗೊಂಡು ಬಂದಿರ್ತಾನೆ ಅವರಪ್ಪ. ಅದನ್ನು ಅಜ್ಜಿ ತೆಗೆದು ಎಸ್ದು ಬಿಡ್ತಾಳೆ ಸಿಟ್ಟು. ಅಂದರೆ ಮೊಮ್ಮಗನ ಇವನೇ ಏನೋ ಮಾಡಿಬಿಟ್ಟ ಅಂತೇಳ್ಬಿಟ್ಟು ಅಜ್ಜಿ ಅದನ್ನು ತೆಕ್ಕೊಂಡು ಇಸ್ಕೊಂಡು ಎಸ್ದು ಬಿಡ್ತಾಳೆ. ನನ್ನ ಮೊಮ್ಮಗನ ನೋಡೋಕ್ಕೆ ಹೋಗಬೇಡ, ಆ ಮಗನಿಗೆ ಈ ರೀತಿ ಮಾಡ್ತಾನೋ, ನೀನು ಯಾರಿಗೆ ಬಿಡ್ತೀಯ ಹಾಗೆ ಹೀಗೆ ಅಂತೇಳಿ. ಇಲ್ಲಮ್ಮ ನಾನು ಹಂಗೆ ಮಾಡಿಲ್ಲ ಅಂತ ಅವನು ಎಷ್ಟು ಗೋಗರ್ದು ಕೇಳ್ಕೊಂಡ್ರೂ ಕೇಳೋದೇ ಇಲ್ಲ. ನಿಧಿ ಕೂಡ ಅವಳಿಗೂ ಗೊತ್ತಿಲ್ಲ, ಮಾವ ಯಾವಾಗಲೂ ಮನೇಲಿ ಆ ಥರ ಬೈತಾ ಇರೋರಲ್ಲ, ಅವರೇ ಹಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಅವಳು ತಿಳ್ಕೊಂಡ್ಬಿಟ್ಟಿದ್ದಾಳೆ. ಪಾಪ ಅವಳು ಗೊಳೋ ಅಂತ ಅಳ್ತಿದ್ದಾಳೆ. ಯಾರಿಗೂ ನಿಜಾಂಶ ಒಬ್ರಿಗೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಅವರ ಅತ್ತೆ ಕನ್ನಿಕಾ ಅವಳು ಹೋಗ್ಬಿಟ್ಟು ಅಲ್ಲಿ ಹೇಳ್ತಾ ಇರ್ತಾಳೆ ಅವಳ ಬಾಸ್ ಹತ್ರ, ನಮ್ಮ ಅಣ್ಣನ ಮೇಲೆ ಬಂದಿದೆ, ನಾನೇ ಹೊಡೆದಿದ್ದು ಅವನಿಗೆ, ಆ ಥರ ಮಿಸ್ಸಾಗಿ ನಾನು ಹೊಡೆದು ಬಿಟ್ಟೆ, ಮಿಸ್ಸಾಗಲ್ಲ ನಾನು ಬೇಕಂತಲೇ ಹೊಡೆದಿದ್ದು ನಿಮ್ಮ ಫೇವರಾಗಿ ಅಂತೇಳಿ. ಆ್ಯಕ್ಚುಲಿ ಇವಳು ಮಗನೇ ಅವನು ಅನಿಸುತ್ತೆ. ಇವಳಿಗೆ ಕೋಪ ಬಂದುಬಿಡುತ್ತೆ. ನನ್ನ ಹಿಂದಿನ ನೆನ್ಕೋತಾಳೆ, ಸಣ್ಣ ಮಗುನಲ್ಲಿ ಹೇಗಿದ್ದು ಏನು ಅಂತೇಳ್ಬಿಟ್ಟು ನೆನ್ಕೊಂಡು, ಸ್ಟಾಪ್ ಇಟ್ಟು, ಬುದ್ಧಿ ಇಲ್ವಾ ನಿನಗೆ, ಏನೋ ಜೀವ ಇರುವಾಗ ಹೋರಾಡಬೇಕು, ಅದು ಬಿಟ್ಬಿಟ್ಟು ಜೀವ ತೆಗೆದು ಏನು ಸಾಧಿಸ್ತೀಯ ನೀನು ಅಂತೇಳಿ ಬೈತಾಳೆ. ಇವಳು ಭಾಳ ನಗಾಡ್ಕೊಂಡು ಹೋಗಿರ್ತಾಳೆ ಅವ್ರ ಅತ್ತೆ, ಕರ್ಣನ ಅತ್ತೆ. ಇವಳು ನಗಾಡ್ಕೊಂಡು ಹೋಗಿರ್ತಾಳೆ, ಅಯ್ಯೋ ನಾನು ಅವನಿಗೆ ಕೊಲೆ ಮಾಡಿಬಿಟ್ಟೆ, ಅವನ್ನ ಸಾಯಿಸೋಕ್ಕೆ ಪ್ರಯತ್ನ ಪಟ್ಬಿಟ್ಟೆ ಅಂತ ಹೋಗಿರ್ತಾಳೆ ಹೇಳೋಕ್ಕೆ. ಆವಾಗ ಅವಳಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಸಿಟ್ಟು ಬಂದು, ಈ ಕೆಲಸ ಬೇರೆ ನೀನು ಮಾಡ್ತೀಯ, ಸೆಟಪ್ ಮುಚ್ಚು ಬಾಯಿ, ನೀನು ಒಬ್ಬರು ಪ್ರಾಣ ತೆಗಿಯೋಕ್ಕೆ ಏನು ಅರ್ಹತೆ ಇದೆ ನಿನಗೆ, ಹಾಗೆ ಅಂತೆಲ್ಲ ಬೈತಾಳೆ. ಆವಾಗ ಅವಳು, ಅಲ್ಲ ಯಾವಾಗಲೂ ಅವನು ನನಗೆ ಅಂದರೆ ವೈರಿನೇ ಆಗಿರ್ತಾನೆ, ಆ ಆಸ್ತಿ ಎಲ್ಲ ನನ್ನ ಕೈಯಲ್ಲೇ ಬರಬೇಕು, ಅವನ ಕೈಗೆ ಹೋಗಬಾರ್ದು, ಅದಕ್ಕೇ ನಾನು ಹಂಗೆ ಮಾಡಿದೆ ಅಂತ ಹೇಳ್ತಾಳೆ. ಆಮೇಲೆ ಇವಳು ಫ್ಲಾಶ್ಬ್ಯಾಕಿಗೆ ಹೋಗಿ ಅವಳು ಮಗುನ ಆ ಥರ ಕರ್ಕೊಂಡೋಗಿದ್ದು ಒಬ್ಬರು, ಇವಳಿಂದ ಕಿತ್ಕೊಂಡಿದ್ದು, ಇನ್ನೊಬ್ರಿಗೆ ಕೊಟ್ಟಿದ್ದು, ಅವೆಲ್ಲ ಫ್ಲಾಶ್ಬ್ಯಾಕಲ್ಲಿ ಕಾಣಿಸ್ಬಿಡುತ್ತೆ.
ತುಂಬ ಬೇಜಾರಾಗುತ್ತೆ. ಆಮೇಲೆ ಹಾಸ್ಪಿಟ್ಲೊಳಗೆ ಹೋದಾಗ ಅಜ್ಜಿ ಮೊಮ್ಮಗನ ನೋಡಿ ಗುಳೋ ಅಂತ ಅಳುತ್ತೆ. ಅದೇ ಟೈಮಿಗೆ ಅವರಪ್ಪ ಅದೇ ಬ್ಲಡ್ ತಗೊಂಡು ಬರ್ತಾನೆ. ಈ ಬ್ಲಡ್ ಆಗುತ್ತೆ ಡಾಕ್ಟ್ರಿಗೆ ಕೊಡೋಣ ಅಂತೇಳಿ ಬ್ಲಡ್ ತಗೊಬಂದಿದ್ದೀನಿ, ಡಾಕ್ಟ್ರಿಗೆ ಕೊಡೋಣ ಅಂತೇಳಿ ಅಜ್ಜಿ ಅದನ್ನು ಕಿತ್ಕೊಂಡು ಸಿಟ್ಟು ಬಂದು ತೆಗ್ದು ಎಸ್ತೇ ಬಿಡುತ್ತೆ. ಪಾಪ ಅವನಿಗೆ ಇಮ್ಮಿಡಿಯೇಟಾಗಿ ಬ್ಲಡ್ ಬೇಕಾಗಿತ್ತು. ಆ ಬ್ಲಡ್ ಕೊಟ್ಟರೆ ತಾನೇ ಅವ್ರು ಕೊಡ್ತಾರೆ. ಅದು ಬಿಟ್ಟು ಹಾಗೆ ಮಾಡಿಬಿಡ್ತು. ಅದು ಬೇಜಾರು ತರಿಸುವಂಥ ವಿಷಯ ಆಯಿತು. ಆಗ ಅವನಿಗೂ ಬೇಜಾರಾಗುತ್ತೆ. ನನ್ನ ಅಪ್ಪಗೆ ತುಂಬ ಬೇಜಾರಾಗುತ್ತೆ. ನಮ್ಮ ತಾಯಿ ಈ ಥರ ಮಾಡಿಬಿಟ್ರಲ್ಲ, ನಾನು ಎಷ್ಟೆಲ್ಲ ಕಷ್ಟಪಟ್ಟು ಬ್ಲಡ್ ಬ್ಯಾಂಕಿಗೆ ಹೋಗಿ ಹುಡುಕಿ ತೊಗೊಂಡು ಬಂದಿದ್ದೆ, ಅದನ್ನು ತೆಗೆದು ಎಷ್ಟು ಬಿಟ್ರಲ್ಲ ಅಂತೇಳ್ಬಿಟ್ಟು ಸಖತ್ ಬೇಜಾರಾಗುತ್ತೆ. ಆಮೇಲೆ ಈ ಕಡೆ ಆ ಮಗು ಈ ಥರ ಈಗ ಮಗ ಒಂದು ದೊಡ್ಡವನಾಗಿದ್ದಾನೆ, ಒಂದು ಒಳ್ಳೆ ಪೊಸಿಷನ್ನಲ್ಲಿದ್ದಾನೆ, ದೊಡ್ಡ ಡಾಕ್ಟ್ರಾಗಿದ್ದಾನೆ, ನರ್ಸಿಂಗ್ ಹೋಮ್ ಇದೆ, ಎಲ್ಲ ಇದೆ, ಲೈಫಲ್ಲಿ ಸೆಕ್ಯೂರ್ ಆಗಿದ್ದಾನೆ. ಆದರೂ ಅವನನ್ನು ಸಾಯಿಸೋಕ್ಕೆ ಇವಳು ಪ್ರಯತ್ನ ಪಟ್ಟಿದ್ದಾಳಲ್ಲ ಅಂತ ಅವಳ ಮೇಲೆ ಇವಳಿಗೆ ಸಿಟ್ಟು ಬರುತ್ತೆ. ಆ್ಯಕ್ಚುಲಿ ಕರುಣ ನಮ್ಮನೇ ಇವಳು ಅಂತ ಅನಿಸುತ್ತೆ. ಆಗಿರೋದ್ರಿಂದ ಇವಳಿಗೆ ಕನಿಕರ ಅನ್ನೋದು ಹೆಚ್ಚಿಗೆ. ಆಮೇಲೆ ಹಾಸ್ಪಿಟ್ಲಿಗೆ ಬಂದು ನೋಡ್ತಾಳೆ. ನೋಡಿಬಿಟ್ಟು ಸಾರಿ ಕರ್ಣ, ನಾನಂತೂ ನಿನಗೇನೂ ಮಾಡಿಲ್ಲ, ಮಿಸ್ಸಾಗಿದೆ, ನೀನೇನು ಇದು ಮಾಡಬೇಡ, ಸಾರಿ ಕರ್ಣ ಅಂತೇಳಿ ಅವ್ನ ಕೈ ಹಿಡ್ಕೊಂಡು ಇದು ಮಾಡ್ತಾಳೆ. ಆವಾಗ ಅವನ ಕೈ ಒಂದು ಸ್ವಲ್ಪ ಬೆರಳಿಂಗ್ ಇದು ಮಾಡ್ತವೆ. ಆವಾಗ ಪ್ರಜ್ಞೆ ಇದೆ ಅಂತೇಳ್ಬಿಟ್ಟು ಅವಳು ಹೇಳೋ ಅಂಥ ಸನ್ನಿವೇಶ ಇದು. ನಾಳಿನ ಎಪಿಸೋಡಲ್ಲಿ ಪ್ರಮುಖವಾದ ಪಾತ್ರ ಆಗಿರುತ್ತೆ. ಈ ಕಥೆನ ಫುಲ್ಲು ನೋಡಿ ಕೇಳಿ, ತುಂಬ ಚೆನ್ನಾಗಿದೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಕೇಳ್ಕೊಳ್ಳಿ. ಭಾಳ ಚೆನ್ನಾಗಿದೆ ಕತೆ. ಹೇಗೆ ಟರ್ನ್ ಪಡೆಯುತ್ತೆ ಈ ಕರ್ಣನ ಕತೆ ಅನ್ನೋದನ್ನು ಈ ಮುಂದಿನ ಸಂಚಿಕೆಯಲ್ಲಿ ನೀವು ಕೂಡ ಅದನ್ನು ನೋಡ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ. ಆಮೇಲೆ ಯಾರೆಲ್ಲ ನೋಡಿರಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.